ಅಮ್ಮ, ಯಾವ ಊರು ಅಮ್ಮ ನೀವು? ಮಂಡ್ಯದಿಂದ ಬಂದಿದ್ದೀರಾ? ಮಂಡ್ಯದಲ್ಲಿ ಯಾವ ಹಳ್ಳಿ ಅಮ್ಮ? ಚಂದಗಾಲ. ನಾನು ಹೂವಿನಕೆರೆ ಗೊತ್ತಾ ನಿಮಗೆ? ಹೂವಿನಕೆರೆನಲ್ಲಿ ಓದಿರೋದು. ನನಗೆ ಮಂಡ್ಯ ಒಂಥರ ತವ್ರ ಮನೆ ಇದ್ದಂಗೆ ನನಗೆ. ಈಗ ಸುತ್ತೂರು ಜಾತ್ರೆಗೆ ಬಂದಿದ್ದೀರಾ? ಎಷ್ಟು ಕಿಲೋಮೀಟ್ರಿಂದ ಬಂದಿದ್ದೀರಾ ಅಲ್ವಮ್ಮ? ಏನು ಅನ್ನಿಸ್ತು ಸುತ್ತೂರು ಜಾತ್ರೆ? ನಿಮ್ಮ ಕಾಲೇಜ್ ಜಾತ್ರೆಗೂ ಈ ಕಾಲೇಜ್ ಜಾತ್ರೆಗೂ ಚೆನ್ನಾಗಿದೆಯಾ? ಇಲ್ಲೆಲ್ಲ ನೋಡ್ಕೊಂಡು ಬಂದರೆ ಎಲ್ಲ ಸುತ್ತೂರು ಮಠದಲ್ಲಿ ಒಂದು ದರ್ಶನ ಮಾಡಿ ಬಂದರೆ? ನೆನ್ನೆ ಬಂದದ್ದು ಮೇಡಮ್. ನೆನ್ನೆ ಬಂದಿದೆ. ಏನು ಅನ್ನಿಸ್ತಾ ಇದಮ್ಮ? ಹಿಂದೆ ಒಟ್ಟೊಟ್ಟು ಕುಟುಂಬಗಳು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರಮ್ಮ? ನಮ್ಮ ಮನೆಯಲ್ಲಿ ಹಿಂದೆ ತುಂಬಾ ಕೂಡು ಕುಟುಂಬಗಳಿದ್ವು ಅಲ್ವಮ್ಮ? 10-15 ಜನ ತೊಟ್ಟಿ ಮನೆಯಲ್ಲಿ ವಾಸ ಮಾಡ್ತಿದ್ವಿ ಅಲ್ವಾ? ಈಗೆಲ್ಲ ವಿಂಗಡಣೆ ಆಗಿ ಬೇರೆ ಬೇರೆ ಅಲ್ವಾ, ಬೇರೆ ಬೇರೆ ಹೋಗಿದ್ರೆ ಈಗ ವಾಪಸ್ ಅದು ಬಂದ್ರೆ ಚಂದ ಅನ್ಸುತ್ತೆ ಅಲ್ವಮ್ಮ? ಎಲ್ಲ ಒಟ್ಟೊಟ್ಟಿಗಿದ್ರೆ ಹಂಚಿ ತಿನ್ನೋ ಬರಲ್ವಲ್ಲ, ಅದಕ್ಕೆ ತಾನೇ ಇದನ್ನೆಲ್ಲ ಮಾಡಿರೋದು. ಜಾತ್ರೆ ಎಲ್ಲ ಒಟ್ಟಿಗಿರಿ, ಯಾಕೆ ದೂರ ಸರಿತೀರಾ? ಸಂಬಂಧಗಳ ಬೆಲೆ ಕೊಡಿ ಅಂತ ಸೊಸೆರು ಇರ್ಬೇಕಲ್ಲ ಮೇಡಮ್. ನಮ್ದು ಹತ್ತಿರ ಜನ ನೋಡ್ಕೋಬೇಕಲ್ಲಮ್ಮ. ಮಗ ಒಂದಿನ ಮೇನಿಲ್ಲ. ನಾನು ಈಗ ನಿಮ್ ಫೋಟೋ ಹಾಕಿದ್ರೆ ನಿಮ್ ಸೊಸೆ ಬೈದ್ರೆ ಏನ್ ಮಾಡಿದ್ರಿ? ಈಗ ಯಾಕೆ ಅಲ್ಲಿ ಫೋಟೋ ತೆಗಿತಾವ್ರಲ್ಲ ಅವರು, ಯಾಕೆ ಬೋದರು? ಅವಕ್ಕೆಲ್ಲ ಏನು ಮೇಡಮ್? ಅದಕ್ಕೆಲ್ಲ ಎದ್ಕೊಂಡ್ರೆ ಇವ್ರು ಸೊಸೆನೆ ಅವಳು ಚಂದ್ಗಾಲಿನಿಂದ ಇವ್ರು ಕೊಟ್ಟಿತ್ತು. ಹೌದಾ? ಕರ್ಕೊಂಡ್ ಬರ್ಬೇಕಾಯ್ತು ಜಾತ್ರೆಗೆ, ಎಲ್ಲ ಒಟ್ಟಿಗೆ ಆಗ್ಬೋದಿತ್ತಲ್ಲ. ಸಣ್ಣ ಪುಟ್ಟ ತಪ್ಪು ಬರ್ತವೆ, ಅದೆಲ್ಲ ಸರಿ ಮಾಡ್ಕೋಬೇಕು ಮಗಳು. ಇಲ್ಲ ಮೇಡಮ್, ಅವರೇ ಇಲ್ವಲ್ ತೀರೋದ್ರು ಮೇಡಮ್. ನಾನು ಒಬ್ಳೇ ಇರೋ ಮಕ್ಕಳು ಇದ್ದೀರಮ್ಮ. ಆದ್ರೂ ಮಕ್ಕಳಿದ್ದಾರೆ. ಸಂತೋಷ ಬಂದಿದ್ದೀರಲ್ಲ ಜಾತ್ರೆ ನೋಡಕ್ಕೆ. ನಾ ಮಾಮೂಲಿ ಮೇಡಮ್. ಚಂದಗಾಲ ಅಂತ ಹೇಳಿದ್ರಿ ನೀವು ಅಮ್ಮ. ನಿಮ್ಮ ಹೆಸರೇನಮ್ಮ? ಪದ್ಮಮ್ಮ. ಅಮ್ಮ, ಎತ್ತಿನ ಗಾಡಿ ಎಲ್ಲ ಹಿಂದೆ ಇವಾಗಲೂ ಇದೆಯಾ ನಿಮ್ಮಲ್ಲಿ? ಈಗಿಲ್ಲ, ಎಲ್ಲ ಮಾರ್ಕೊಂಡ್ಬಿಟ್ರು. ಎತ್ತಿನ ಗಾಡಿ ಈಗ ಮೇಡಮ್ ಅದ್ರ ಕಾರಲ್ಲಿ ಹೋಯ್ತಾರೆ ಎಲ್ಲ. ನೋಡಿ ಎಷ್ಟೆಲ್ಲ ಎಲ್ಲ ಕಾರು ಮತ್ತೆ ಎತ್ಕೊಂಡ್ಬಿಟ್ಟವ್ರೆ. ಎಲ್ಲ ಕಾರಲ್ಲಿ ವಿಮಾನದಲ್ಲ. ಸೈಕಲ್ ಇತ್ತು, ಈಗ ಕೂಟ್ರು ಇದ್ದಾರೆ. ಸೈಕಲ್ ಇದ್ದಾಗ ವ್ಯಾಯಾಮ ಏನ್ ಗೊತ್ತಾ? ಮೊದ್ಲು ಸೈಕಲ್ ಇತ್ತು, ವ್ಯಾಯಾಮ ಮಾಡ್ತಿದ್ರು, ನೆಲ ತರಿಸ್ತಿದ್ರು. ಈಗ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಯೋಗ ಮಾಡ್ತಾರೆ. ಹಿಂಗೆ ಯೋಗ ಮಾಡಕ್ ಹೋಗ್ತಾ ಇದ್ರ ಮೇಲೆ ಬಟ್ಟೆವಾಗಿ ಕೂಟ್ರು ಮೇಡಮ್. ನಗೋಕ್ಕೂ ದುಡ್ಡು ಕಡಿಮೆ. ಈಗ ನಗ್ಸೋಕ್ಕೂ ದುಡ್ಡು ಇವತ್ತು ಅಲ್ಲ, ನಗ್ಸೋಕ್ಕೂ ದುಡ್ಡು ಕೊಡ್ಬೇಕಲ್ಲ. ಏನ್ ಮಾಡೋದಲ್ಲ. ಹಿಂದೆ ನೆಲ ಒರೆಸ್ತಿದ್ರು, ನೆಲ ತಾರಿಸ್ತಿದ್ರು. ನೋಡಿ ಸಗಣಿ ಎಲ್ಲ ಹಾರಿಸ್ತಿದ್ರು, ಕಾಲಿಗೆ ನಮಸ್ಕಾರ ಮಾಡ್ತಿದ್ರು, ಯೋಗ ಆಗ್ತಿತ್ತು. ಹಿಂಗೆ ಈಗ ಏನಿದ್ರು ಹಿಂಗ್ ಉಜ್ಜು ಬಿಡ್ತಾರೆ. ಅದೇ ಮಿಷಿನ್ ಬಂದ್ಬಿಟ್ಟಿದೆ, ಎಲ್ಲಾನು ಒಂದೇ ದಿನ ಮಾಡಿ ಮುಗಿಸ್ಬಿಡುತ್ತೆ. ಅದೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ. ಈಗ ನಿಮ್ಮೂರಲ್ಲಿ ಹಂಗೆ ಇದೆಯಮ್ಮ? ಎಲ್ಲೂ ಅದೇನು ನಡೀತದ? ಅವ್ರು ಕೆಳಕ್ ಹೋಗುದೇ ಇಲ್ಲ. ಸೊಸೆರು ಇದೇನು ಮೇಡಮ್? ಈಗ ನೀವು ಹೇಳ್ಕೊಡ್ಬೇಕು ಕಣಮ್ಮ ಎಲ್ಲಾನು. ಏನಂತ ಅದೇ ನಮ್ಗೆ ಹೇಳ್ತಾರ ಅಷ್ಟೇ. ನಿಮ್ ಕಾಲ ಆಯ್ತು, ಇದು ನಮ್ ಕಾಲ. ಸುಮ್ಮನೆ ಇಲ್ಲ, ನಿಮ್ ಕಾಲ ಅಲ್ಲ, ನಮ್ ಕಾಲ ಇಲ್ಲ. ಇದು ನಾನು ಈ ಕಾಲದವಳಮ್ಮ. ನೀವು ಕಾಲ ಅಲ್ಲಲ್ಲ, ನಿಮ್ ಕಾಲ ಆಯ್ತು. ನಿಮ್ಮ ಅದಕ್ಕೆ ಸುತ್ತೂರು ಸಂಸ್ಥೆನಲ್ಲಿ ನಿಮ್ ಕಾಲ ಎಲ್ಲಾ ಕಾಲನು ಒಂದೇನೆ, ಬದಲಾಗಿ ತಾಂತ್ರಿಕತೆನ ಸ್ವಲ್ಪ ಇತಿಮಿತಿಯಾಗಿ ಬಳಸಿ ಸಂಪ್ರದಾಯನ ಹಾಗೆ ಉಳಿಸ್ಕೊಳ್ಳಿ ಅಂತ ಇದೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಗೆಲ್ಲ ಎಚ್ಚರಿಸೋದಕ್ಕೆ ತಾನೇ ಇದೆಲ್ಲ ಮಾಡೋದು. ನೋಡಿ ಎತ್ತಿನ ಬಗ್ಗೆ ನೋಡಿ ನಾವು ತಿಳ್ಕೊತೀವಿ, ಅವ್ರು ತಿಳ್ಕೊಬೇಕಲ್ಲ ಮೇಡಮ್. ಅಲ್ಗಂಟ ಹೋಗೋದು ನೋಡುತ್ತೆ ಅಂತಾರೆ. ಎಲ್ಲ ನೋಡ್ಕೊಂಡ್ ನಿಮ್ ಕೆಲಸ ಇರ್ಲಿಲ್ವಲ್ಲ, ನೋಡ್ಕೊ ಬಂದಿದ್ದೆ. ಅಂದ್ರೆ ನೀವೆಲ್ಲ ಇವತ್ತು ದೇಶದ ಪರಂಪರೆಯನ್ನು ಉಳಿಸ್ತಿರೋರು ನೀವೇ ಅಮ್ಮ ಅಲ್ವಾ? ನಾವೆಲ್ಲ ಓದ್ಕೊಂಡ್ಬಿಟ್ಟು ಏನು ಮಾಡಲ್ಲ, ಸಗಣಿ ಹಾಕಿ ಮನೆ ತಾರ್ಸಲ್ಲ, ಮನೆ ಮುಂದೆ ಎಲ್ಲ ಒರೆಸಲ್ಲ, ತಟ್ಟೆನಲ್ಲಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡಲ್ಲ, ಕಾಲಿಗೆ ನಮಸ್ಕಾರ ಮಾಡಲ್ಲ, ನಯ ವಿನಯತೆ ಮರ್ತು ಬಿಡ್ತಾ ಇದೀವಿ. ಅಲ್ಲಲ್ಲಿ ಎಚ್ಚರಿಸ್ತಾ ಇದ್ದಾರೆ ಈ ಜಾತ್ರೆಗಳ ಮೂಲಕ. ಹೌದಮ್ಮ? ಈಗ ಹಿಂಗ್ ಮಾಡ್ತಾರಮ್ಮ, ವ್ಯಾಯಾಮ ಮಾಡಿಸ್ತಾರೆ. ಎಲ್ಲ ವ್ಯಾಯಾಮ ಮಾಡ್ದಂಗ ಆಯ್ತಿತ್ತು. ಈಗ ಏನಿಲ್ಲ, ಅದಕ್ಕೆ ವಾಪಸ್ ಕೆಲಸ ಎಲ್ಲ ಮಾಡಿ ಪಿತೃಪಕ್ಷ ಮಾಡಿದ್ರೆ ಕಜ್ಜಾಯ ಮಿಷಿನ್ ಬಂದು. ಹೌದು ನೋಡಿ, ತೀರ್ಕೊಂಡ್ರು ಕೂಡ ನಮ್ಮ ದೇಶದ ಸಂಸ್ಕಾರ ಯಾವ ತರ ಇದೆ ಅಂದ್ರೆ ಸತ್ತವ್ರಿಗೂ ಸಂಸ್ಕಾರ ಅಂತ ಕರಿತೀವಿ. ಪೂಜೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಕ್ಕಂಥ ಏಕೈಕ ದೇಶ ಇದು. ಇದ್ದವ್ರಿಗೂ ನಿಂಗೆ ಸಂಸ್ಕೃತಿ ಇದೆಯಾ ಅಂತ ಕೇಳ್ತಾರೆ, ಕಲ್ಚರ್ ಇದೆಯಾ, ಸಂಸ್ಕಾರ ಇದೆಯಾ ಅಂತ. ನಮ್ಮ ದೇಶ ವೈವಿಧ್ಯಪೂರ್ಣವಾದಂಥ ದೇಶ ಇದು. ವೈವಿಧ್ಯವಾದಂಥ ಆಚಾರ ವಿಚಾರಗಳು, ಸಂಪ್ರದಾಯಗಳು ಕೂಡ ದೇಹ ಮನಸ್ಸುಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಇಂಥ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯಗಳನ್ನು, ಮೌಢ್ಯತೆಗಳನ್ನು ಹೊರತುಪಡಿಸಿ ಉತ್ತಮವಾದಂಥ ಆರೋಗ್ಯಪೂರ್ಣವಾದಂಥ ಸಂಪ್ರದಾಯಗಳನ್ನು ಹಾಗೆ ಇಟ್ಕೊಳ್ಳಿ, ಹಾಗೆ ಬೆಳೆಸ್ಕೊಳ್ಳಿ ಅಂತ ಹಿರಿಯ ತಲೆಗಳು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮಸ್ತೆ ಎಲ್ಲರಿಗೂ. ಸೋಬಾನೆ ಸ್ಪರ್ಧೆ ಒಂದು ಹಾಡಾಡಿ ಅಮ್ಮ ನೋಡೋಣ. ನೋಡಿ ಹಾಡುಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಇಲ್ಲ, ಯಾವ್ದಾದ್ರು ಒಂದು ಹಾಡಾಡಿ ಸುಮ್ಮನೆ ನೋಡಿ. ನಾವೆಲ್ಲ ಅದಕ್ಕೆ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡ್ತೀವಿ. 20-20 ವರ್ಷ ದುಡ್ಡು ಕಟ್ಟಿ ನಾವು ಅಧ್ಯಯನ ಮಾಡಿದ್ರು ನಮ್ಮ ತಲೆಯಲ್ಲಿ 3 ಅಕ್ಷರ ಇರಲ್ಲ. ನೀವೆಲ್ಲ ರೂಢಿಗತ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾಕಂದ್ರೆ ನಿಮ್ಮ ಕುಟುಂಬಗಳೇ ಹಾಗಿರ್ತಿತ್ತಲ್ಲಮ್ಮ, ಸಂಬಂಧಗಳಿಗೆ ಬೆಲೆ ಇರ್ತಿತ್ತಲ್ಲ ಅಲ್ವಾ? ಒಟ್ಟಿಗೆ ಊಟ ಮಾಡ್ತಿದ್ರಿ, ಒಟ್ಟಿಗೆ ಮಾತುಕತೆ ಮಾಡ್ತಿದ್ರಿ, ಎಲ್ಲೂ ಜಗಳ ಮಾಡಿದ್ರು ಕೂಡ ಸಂಭ್ರಮದಿಂದ ಜಗಳ ಮಾಡ್ತಿದ್ರಿ, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಿದ್ರಿ, ಊಟ ಬಡಿಸ್ತಿದ್ರಿ 10 ಜನಕ್ಕೆ. ಎಲ್ಲ ಮರ್ತು ಬಿಡ್ತಾ ಇದ್ದಾರೆ ಈ ತಲೆಮಾರುಗಳು ಸ್ವಲ್ಪ ಮಟ್ಟಿಗೆ ಅಲ್ವಾ? ಹಾಗಾಗಿ ನಮ್ಮ ಹಾಡುಗಳನ್ನ, ನಮ್ಮ ಜನಪದ ಹಾಡುಗಳನ್ನ, ಈ ಮಣ್ಣಿನ ಸೊಗಡಿನ ಹಾಡುಗಳನ್ನ ದಯವಿಟ್ಟು ಹಾಡಿ ಅಮ್ಮ. ಒಂದು 4 ಸಾಲ ಎಲ್ಲರೂ ಹಾಡಿ ನೋಡೋಣ. ಹಾಡಿ ಅಮ್ಮ.
ನಾನು ಹಾಡ್ತೀನಿ ಜೊತೆಲ್ಲ ಆಡಿ. ಯಾವ್ದು ಹಾಡ್ತೀನಿ? ಥೂ ನಾನು ಹಾಡ್ತೀನಿ. ನೀವು ಹಾಡಿ ಮತ್ತೆ. ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಓಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತೌರ ತಿಟ್ಟತ್ತಿ ತಿರುಗಿ ನೋಡ್ಯಾಡು. ನೋಡಿ ಈ ಥರ ಗುಂಡಿ ಕಟ್ಟಿ ಹೆರಿಗೆ ಆದ ಮಗಳಿಗೆ ಎಲ್ಲ ಬಾಣತನ ಆದಮೇಲೆ ಮಗುಗೆ ಮತ್ತೆ ತಾಯಿಗೆ ಅನುಕೂಲ ಆಗಲಿ ಅಂತ ಎಮ್ಮೆ ಜೊತೆಲ್ಲ ಕಳಿಸ್ಕೊಡ್ತಿದ್ರು ಹಿಂದೆ. ತಿಟ್ಟತ್ತಿ ತಿರುಗಿ ಅಷ್ಟು ಪ್ರೀತಿ ಹಿಂದೆ ತಿರುಗಿ ನೋಡ್ತಾ ಇದ್ಲು ಮಗಳು ಅಲ್ಲ. ನಮ್ಮ ಅಪ್ಪನ ಮನೆ ದೂರ ಆಗ್ತಾ ಇದೆ, ಊಟ ಬಿಡ್ತಿದ್ದೀನಿ ಮನೆಗೆ ಅಂತ ಹೇಳಿ ಎಷ್ಟು ಸಂಬಂಧ ಗಟ್ಟಿಯಾಗಿತ್ತು ನೋಡಿ ಇವಾಗ. ಮನೆಗೆ ಒಬ್ಬದಿರು ಮಲ್ಲಿಗೆ ಒಬ್ಬಳಿರುವ ಮನೆಗೆ ಒಬ್ಬದಿರು ಮಲ್ಲಿಗೆ ಒಬ್ಬಳೆ ಕೊಯ್ದು ಮೂಡಿಲಾರೆ ಒಬ್ಬಳೆ ಕೊಯ್ದು ಮೂಡಿಲಾರೆ ಮಲ್ಲಿಗೆಯ ಒಬ್ಬಗೋ ನನ್ನ ತವರಿಗೆ ಒಬ್ಬಗೋ ನನ್ನ ತವರಿಗೆ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಅಕ್ಕನ ಮಕ್ಕಳ ಎತ್ತುವೆ ಎಳೆಸುವೆ ಅಕ್ಕನ ಮಕ್ಕಳ ಎತ್ತುವೆ ಎಳೆಸುವೆ ಹೊತ್ತರೆ ಹಾಲ ಕುಡಿಸುವೆ ಹೊತ್ತರೆ ಹಾಲ ಕುಡಿಸುವೆ ಮಲ್ಲಿಗೆಯ ಚಿಕ್ಕಮ್ಮ ಎಂದು ಕರೆದಾರೋ ಚಿಕ್ಕಮ್ಮ ಎಂದು ಕರೆದಾರೋ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಕಂದನ ಕರ್ಕೊಂಡು ಕಂದನು ಕೈಲಿಡೋ ಕಂಡು ಕಂದನ ಕರ್ಕೊಂಡು ಕಂದನ ಕೈಲಿಡೋ ಕಂಡು ಜಂಬೂ ಜಲಾದ ಮರುದಡುಗೆ ಜಂಬೂ ಜಲಾದ ಮರುದಡುಗೆ ನಿಂತುಕೊಂಡು ಒಂದ ಗುಡದವನ ಬರಲೇಯೋ ಒಂದ ಗುಡದವನ ಬರಲೇಯೋ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಪಪುಗೇಡಿ ತಂಗಮ್ಮ ಯಾಕ ಬಂದೆ ತವರಿಗೆ ಪಪುಗೇಡಿ ತಂಗಮ್ಮ ಯಾಕ ಬಂದೆ ತವರಿಗೆ ಕಾಟುಗಿ ಕೆವಳೆ ತವರಲ್ಯೋ ಕಾಟುಗಿ ಕೆವಳೆ ತವರಲ್ಲಿ ತಂಗಮ್ಮ ಹೋಗೆ ನೋಡಿಂದುಕೆ ತಿರುಗವ್ವ ಹೋಗೆ ನೋಡಿಂದುಕೆ ತಿರುಗವ್ವ ಸಾಗಲಿಲ್ಲ ಹೂವ ಮಾಲೆ
ಒಬ್ಬ ಚಿಂತೆಯ ಕಂಡೆ ನಡುಮಿಟ್ಟೆ ಕಂಡೆ ನಗುನ ನಡುಮಿಟ್ಟೆ ಕಂಡೆ ನಗು ಮರಿಯ ದಕ್ಕನೆ ನೀರಿಗೆ ತಿರುಗಾಡ ದಕ್ಕನೆ ನೀರಿಗೆ ನಡ್ದಿಟ್ಟಲ್ಲಿ ಕಂಡೆ ಎಳ್ಳಾಗ ನಾಗರು ಮರಿಯ ದಕ್ಕ ನಿಂದಿಕ್ಕೆ ತೆಗ್ದಿದೆ ಅಪ್ಪನ ಮನ್ಕ್ ಹೋಗಿ ಏನು ಉಂಡೆ ಹಿಂದಕ್ಕೆ ಬಂದಿಯಲ್ಲ ಅಂತಾನೆಲ್ಲ ಗಂಡ ಅಣ್ಣ ಕಳಿಸ್ಬಿಟ್ಟ ನೀ ತಟ್ಗಿತ್ತಿ ಅವಳೆ ತವ್ರಲ್ಲಿ ನೀನು ಯಾಕೆ ಬಂದೆ ಮಗಳು ಎತ್ತವ್ರಿಗೆ ಅಂತ ಅಂದ. ಇಲ್ಲ ಅಣ್ಣ ನಾನು ಕಟ್ಟಿಗೆ ಕೂತಿಯವೆ ಕಟ್ಟೆಲಿ ನೀರವೆ ಕುಡ್ಕೊಂಡು ತಂಗ್ಳೋ ಗಿಂಗ್ಳೋ ನಾನು ಹಿಂದೆ ಕೊಂಟೋಯ್ತೀನಿ ನೀನು ಹೆಚ್ಚೋಕ್ಲಾಗ ಬದುಕಣ್ಣ ಅಂದ್ಬಿಟ್ಟು ಹೊಂಟೋದ್ಲು. ಅಣ್ಣಂಗೆ ಆರೈಟಿ ಹೇಳಿದ್ಲು. ಆಮೇಲೆ ಗಂಡನ ಮನೆಗೆ ಹೋದ್ಲು. ಯಾಕೆ ಎಣ್ಣೆ ಹೋದಂಗೆ ಬಂದಿಯಲ್ಲ ಕನಿವಿಲ್ವ ತವ್ರಲ್ಲಿ ಅಂತ. ಇಲ್ಲ ಹೋಯ್ತಾ ಹುಲ್ಲೆ ಕಂಡೆ ಬರುವಾಗ ಜಿಂಕೆ ಕಂಡೆ ನಡ್ದಿಟ್ಟಲ್ಲಿ ಕಂಡೆ ಎಳೆನಾಗರು ಮರಿಯ ನಾ ದಕ್ಕ ನಿಂತ್ಕತ್ತೀನಿ ಆಗೋಯ್ತು ಹಾವು ನೋಡ್ಬಿಟ್ಟು ಕಂಡೆ ಯಾಕಂದ್ರೆ ಅಪ್ಪನ ಮನೆ ಬಿಟ್ಕೊಡಲ್ವಲ್ಲ ಹೆಣ್ಮಕ್ಳಲ್ವಾ? ಇದು ಭಾರತೀಯ ಒಂದು ಸಂಸ್ಕೃತಿ ಇದು. ಮಕ್ಕಳು ಯಾವತ್ತೂ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾರೆ ಅವ್ರ ಅದಲ್ಲಮ್ಮ. ತವರೂರಾಗಿಲ್ಲ ಜೋಲುಣಸೆ ಮಾರಾವೋಟೆ ತವರೂರಾಗಿಲ್ಲ ಜೋಲುಣಸೆ ಮಾರಾವೋಟೆ ಜೋರುವಣ್ಣಾಗಿ ನಗುತ್ತಾವೆ ಜೋರುವಣ್ಣಾಗಿ ಅಳುತ್ತಾಯ ಅಕ್ಕ ತಂಗಿರೆ ಬರಿ ಅಡಿಕೆ ತೋಟಕ್ಕೆ ಒಯ್ರಿ ಅಕ್ಕ ತಂಗಿರೆ ಒಯ್ರಿ ಅಡಿಕೆ ತೋಟಕ್ಕೆ ಒಯ್ರಿ ಉತ್ತಿಂದ ಹೊಲಕ್ಕೆ ಕಳ ಒಯ್ರಿ ಉತ್ತಿಂದ ಹೊಲಕ್ಕೆ ಕಳ ಒಯ್ರಿ ತಾಯಮ್ಮ ಅಪ್ಪನ ಮನೆಯ ನಮಗೊಯ್ರ್ಯೋ ಅಪ್ಪನ ಮನೆಯೋ ನಮಗೊಯ್ರ್ಯೋ ಕಳೆನೆ ಒಯ್ದಿ ಅದಕ್ಕೆ ಕಳೆಗೆ ಅದೇ ಅಕ್ಕ ತಂಗೇರು ಕಟ್ಟೆ ನೀರಿಗೆ ಹೋಗಿ ಅಕ್ಕ ತಂಗೇರು ಕಟ್ಟೆ